ಅಯ್ಯೋಯ್ಯೋ ಅಯ್ಯೋಯ್ಯೋ ನನ್ನ ತಪ್ಪನ್ನ ಕ್ಷಮಿಸ್ಬಿಡಪ್ಪ. ನಾಳೆ ತಪ್ಪಾಕಿ ಹಾಕ್ಬಿಡ್ತೀನಿ. ಕಾಲು ಭೈರವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ. ಆ ಹುಡುಗ ಬೋರ್ವೆಲ್ ಸಿಗಾಕೊಂಡು ಸತ್ತಿದ್ದಕ್ಕೆ ನಾನು ಯಾವುದೇ ಕಾರಣಕ್ಕೂ ಹೊಣೆ ಅಲ್ಲಪ್ಪ. ನನ್ನಪ್ಪ ನಿನ್ನೆ ನಂಬಿದ್ದೀನಿ. ಓಂ ಕಾಲ ಭೈರವೇಶ್ವರಾಯ ನಮಃ. ಓಂ ಹಲ್ಕಟ್ ಹನುಮಂತ, ಕಾಲ ಭೈರವ ನನಗೆ ಸಾಕ್ಷಾತ್ಕಾರ ಕೊಟ್ಬಿಟ್ಟಲ್ಲೋ ನನ್ನಪ್ಪರೇ. ನಿನ್ ಪಾದವೇಗತ್ತಿದ್ದಂತೆ. ಅಯ್ಯೋಯ್ಯೋ, ನಾನೇನಂತ ತಪ್ಪು ಮಾಡಿದ್ದೀನಿ ತಂದೆ? ನೀನು ಮಾಡಿರೋ ಪಾಪದ ಪಟ್ಟಿನ ಓದೋದಕ್ಕೆ ಯಮಧರ್ಮನ್ ಕರ್ಕೊಂಡ್ ಬಂದಿದ್ದೀನಿ, ಚಿತ್ರಗುಪ್ತನ್ನು ಕರ್ಕೊಂಡ್ ಬಂದಿದ್ದೀನಿ. ಇದೇನೋ ನಿನ್ನ ಅವತಾರ? ಸರಿಯಾಗಿ ಮೈ ಮುಚ್ಕೊಳ್ಳಕ್ಕೆ ಬಟ್ಟೆನೂ ಗತಿ ಇಲ್ವಾ ಬ್ರೋಕರ್ ಡಾಗ್? ಯಾಕಿಲ್ಲ, ಮೊನ್ನೆ ಉತ್ಸವಕ್ಕೆ ಹೊಲಿಸಿಕೊಂಡಿರಲಿಲ್ಲವೇ? ಅದು ನಿಮಗ್ ಗೊತ್ತಾ? ನಾನೇ ತಾನೇ ಹೊಲ್ದಿದ್ದು. ಅಷ್ಟೇ ಅಲ್ಲ, ಎಲ್ಲಾ ಪಾರ್ಟಿ ಸಚಿವರಿಗೂ ನೀನೇ ಚಮಚ ಅನ್ನೋದು ನಮಗ್ ಗೊತ್ತು. ಏನಪ್ಪ ಹೋಮ ಮಾಡಿ ಮಾಡಿ ಇರೋ ಬರೋ ದೇವ್ರಗಳನ್ನೆಲ್ಲ ಒಳಗಾಕೊಂಡ್ಬಿಟ್ಟವ್ನೆ. ನಿಮ್ಮ ಆಜ್ಞೆಯನ್ನು ಪರಿಪಾಲಿಸದೆ ಆ ಹುಲ್ಲು ಮಾನವನ ಮಾತು ಕೇಳಿ ನಿಮ್ಮ ಅನುಗ್ರಹವನ್ನು ಧಿಕ್ಕರಿಸುವ ಶಾಂತನಾಗು ಕಾಲಭೈರವ, ಶಾಂತನಾಗು. ಎಲ್ಲ ಅಪರಾಧಗಳ ಶಿಕ್ಷೆ ಮತ್ತು ಅದರ ಪ್ರಮಾಣವನ್ನ ಕೂಡಲೇ ತಿಳಿಸಬೇಕು. ಆಯ್ತು ಮಹಾಪ್ರಭು. ಇವನ ಮೊದಲನೇ ಶಿಕ್ಷೆ ಗರುಡ ಪುರಾಣದ ಪ್ರಕಾರ ಕುದಿಯುವ ಎಣ್ಣೆಯಲ್ಲಿ ಮೆಣಸಿನಕಾಯಿ ಬಜ್ಜಿಯಂತೆ ಕರಿಯಬೇಕು. ಇವನ ಎರಡನೆಯ ಶಿಕ್ಷೆ ಮರದ ದಿಮ್ಮಿಯಂತೆ ಮಧ್ಯದಲ್ಲಿ ಗರಗಸದಿಂದ 3 ದಿನ ಕೊಯ್ಯಬೇಕು. ಮೂರನೆಯ ಶಿಕ್ಷೆ ಚೆಪ್ತಾನೆ, ಈ ದರಿದ್ರ ನನ್ನ ಮಗ ಮಾಡಿರೋ 3ನೇ ತಪ್ಪಿಗೆ ಹಾವಿನ ಹೊಂಡಕ್ಕೆ ಹಾಕಿ ಸಾವಿರಾರು ಹಾವುಗಳ ಕೈಯಿಂದ ಅಲ್ಲ ಬಾಯಿಂದ ಬಾಯಿಂದ ಬುಸ ಬುಸನೆ ಕಚ್ಚಿಸಬೇಕು. ಶಿಕ್ಷೆ ಕೊಡಬೇಕಾದ ಧರ್ಮ. ನೀ ನನ್ ಮಕ್ಕಳನ್ನ ಎಲ್ಲೋ ನೋಡಿದ್ ಗೆಪ್ತಿಯಲ್ಲ. ಏನಾರು ಒಸಿ ಸಮಥಿಂಗ್ ಕೊಟ್ರೆ ಶಿಕ್ಷೆ ಪ್ರಮಾಣ ಕಮ್ಮಿ ಮಾಡಕ್ ಆಯ್ತದ್ರ? ಆಗದು ಆಗದು. ಸತ್ತ ಬಾಲಕ ನನ್ನ ಬಳಿ ಬಂದು ನಿನ್ನ ಬಗ್ಗೆ ದೂರು ಕೊಟ್ಟಿದ್ದಾನೆ. ಪಾಡಿ ತೆಪ್ಪಿಗೆ ನಿಮ್ಮ ಉಂಡಿ ಒಳಿಕೆ 10,000 ರೂಪಾಯಿ ಹಾಕ್ಬಿಡ್ತೀನಿ. ಮಾನವರೇ ಇಷ್ಟ ತಪ್ಪು ಮಾಡ್ಬಿಡೋದು, ಕಾಣಿಕೆ ಹಾಕೋದು, ಮತ್ತದೇ ತಪ್ಪು ಮಾಡೋದು. 10,000 ಹಾಕಿದ್ರೆ ಆಗಲ್ಲ, 10 ಕೋಟಿ ಹಾಕಿದ್ರೆ ನಿನ್ ಪಾಪ ಪರಿಹಾರ ಆಗೋದು. ಅಯ್ಯಯ್ಯೋ, ಅಷ್ಟೊಂದು ದುಡ್ಡು ತಾವಿಲ್ವಲ್ಲ? ಒಳಗಡೆ ಆಯ್ತಲ್ಲ. ಅಯ್ಯೋ, ಅದ್ ನಂದಲ್ಲ. ಈಗ್ಲಾದ್ರೂ ಒಪ್ಕೊಂಡೆಲ್ಲ ನಿಂದಲ್ಲ ಅಂತ, ಅದು ಪ್ರಜೆಗಳದ್ದು. ಅಯ್ಯೋ, ಅದು ಮಿನಿಸ್ಟ್ರುಗಳ್ದು. ಅವಾಗ ತಗೊಂಡ್ಬಂದು ಇಡ್ತಾ ಇರ್ತಾರೆ, ಬೇಕಾದಾಗ ತಗೊಂಡು ಹೋಗ್ತಾ ಇರ್ತಾರೆ. ನನಗೆಲ್ಲೋ ಒಸಿ ಕಮಿಷನ್ ಕೊಡ್ತಾರಂತೆ. ಮಿನಿಸ್ಟರ್ಗಳ ಹೆಸರು ಹೇಳ್ತಾ ಇದ್ಯಾ? ಅಯ್ಯೋ ಬೇಡ ಬೇಡ, ನೀನ್ ಅದನ್ನ ತೋರ್ಸಿದ್ರೇನೆ ನಿನಗೆ ಪರಿಹಾರ ಸಿಗೋದು. ಅದು ತೋರ್ಸಿದ್ರೆ ಯಾಕೆ ಬರ್ತಾ ಇಲ್ವೇ? ನಿಜವಾದೇವನಾದ್ರೂ ಬಂದ್ಬಿಟ್ರ? ಹೊರಗಡೆ ನಮ್ಮ ವಾಹನ ಉಂಟು, ಅದರಲ್ಲಿಡೋ. ಕೆರ್ತ ಶುರು ಆಗ ಒಂದು ಬಂಡಿ ಬೇರೆ ಬಿದ್ದೋಯ್ತು. ಇಡೋ, ನೀನು ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಪ್ಪ. ನನ್ ಕೈ ಬಿಡದೆ ಕಾಪಾಡೋ ಮಹಾನುಭಾವ. ಅಯ್ಯೋಯ್ಯೋ, ಕಾಲಭೈರವನ ವಿಗ್ರಹನೇ ಕಾಣ್ತಾ ಇಲ್ವಲ್ಲ? ಅದಮ್ಮ, ಪ್ರತ್ಯಕ್ಷನಾಗಿ ನಾನೇ ಇಲ್ಲಿರುವಾಗ ವಿಗ್ರಹದ ಚಿಂತೆ ನಿನಗೇಕೆ ಮೂಢ? ಅಯ್ಯೋಯ್ಯೋ, ಇದ್ ನನ್ ತಲೆಗೆ ಹೊಳಿಲೇ ಇಲ್ವಲ್ಲ? ಉಳಿದಿರೋ ಮೂಟೆಗಳನ್ನ ತಗೊಂಬೋಗು. ಕಾಲಭೈರವೇಶ್ವರಾಯ ನಮಃ. ಓಂ ಕಾಲಭೈರವೇಶ್ವರಾಯ ನಮಃ. ನೀನು ಪಾದಕ್ಕೆ ಒಪ್ಪಿಸ್ಕೊಳಪ್ಪ ತಂದೆ. ಕಾಲಭೈರವೇಶ್ವರ ಎಲ್ಲಿ ಕಾಣಿಸ್ತಾ ಇಲ್ಲ? ನಿನ್ನೆದುರು ವಿಗ್ರಹವಾಗಿ ನಿಂತಿಲ್ಲವೇ? ಇಂದಿಗೆ ನೀನು ಮಾಡಿದ ಪಾಪಗಳೆಲ್ಲವೂ ಪ್ರಾಯಶ್ಚಿತ್ತವಾಗಿದೆ. ಸತ್ಯ ಧನ್ಯನಾದೆ. ಮುಂದೆಂದು ಇಂಥ ಅಪರಾಧಗಳು ಮರುಕಳಿಸದಂತೆ ಎಚ್ಚರಿಕೆಯಿಂದ ನೋಡಿಕೋ. ಹಿಂದಿರುಗಿ ನೋಡದೆ ಇಲ್ಲಿಂದ ಹೊರಟು. ಆಹಾ, ಇನ್ಮೇಲೆ ಸಣ್ಣ ಪುಟ್ಟ ದುಡ್ಡು ಹೊಡಿಯೋಕ್ ಬದ್ಲು ಈ ದುಡ್ಡು ಹೊಡೆದಿ ದುಬೈಗೆ ಹೋಗಿ 3 ಜನ ಹುಡುಗಿರ್ ಜೊತೆ ಶೇಕಟಪಲ್ಲಿ ಶೇಕಾನ್ 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 ಶೇಕಾನ್. ಈ ನಾಟಕ ಆಡಿದ ಕ್ಷಮಿಸ್ಬಿಡಪ್ಪ. ನಡೀತಂದ ಗ್ರ್ಯಾಂಡ್ ಸಕ್ಸಸ್, ನಮ್ಮ ಆಪರೇಷನ್ ಸಕ್ಸಸ್. ಅಯ್ಯೋ, ಸತ್ಯವಾಗ್ಲೂ ಹೇಳ್ತೀನಿ ಕೇಳಿ ಅಪ್ಪಾಜಿ.
ಈ ನನ್ನಪ್ಪ ಕಾಲಭೈರವೇಶ್ವರ ನನ್ನ ಮನೆಗೆ ಬಂದು ಸಾಕ್ಷಾತ್ಕಾರ ಕೊಟ್ಟು ಭಕ್ತ ದುಡ್ಡೆಲ್ಲ ತಗೊಬಂದು ಇಲ್ಲಿಡು ಅಂತ ಹೇಳೋವತ್ಗೆ ತಗೊಬಂದು ಇಲ್ಲಿಟ್ಟಿ. ಸಾಹೇಬ್ರೆ, ಇಡೀ ದೇವಸ್ಥಾನ ಹುಡುಕಿದೀವಿ, ದುಡ್ಡು ಅಂತ ಎಲ್ಲೂ ಸಿಗ್ಲಿಲ್ಲ. ಈ ನನ್ ಮಗ ಬರೀ ನಾಟಕ ಆಡ್ತಾವನೆ. ಏಯ್ ಹಂಗಲ್ಲ ಕಣ್ಲೇ, ಅವ್ನ್ ಬಹಳ ದಿವಸದಿಂದ ನಮ್ಮ ಹತ್ರ ನಿಯತ್ತಿಂದ ದುಡ್ಕೊಂಡವನೆ. ಗೊತ್ತಾಯ್ತಾ? ಅವನು ದೇವ್ರ ಭಕ್ತ ಅನ್ನೋ ವೀಕ್ನೆಸ್ ನ ಯಾರೋ ತಿಳ್ಕೊಂಡ್ಬಿಟ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡ್ಬಿಟ್ಟು ಅವ್ನು ಈಗ ತಿಕ್ ತಂದವ್ರೆ. ಲೇ ಅಲ್ಕಟ ಅಪ್ಪಾಜಿ, ಕಾಲ್ ಭೈರವ ಅಂದಲ್ಲ, ಅವ್ನ್ ನೋಡಕ್ ಹೆಂಗಿದ್ನೋ ಸೇಮ್ ಹಿಂಗೆ ಇದ್ದ ಕಣಪ್ಪಾಜಿ. ಜೊತೆಗೆ ಯಮನ್ನು ಚಿತ್ರಗುಪ್ತನು ಕರ್ಕೊಂಡ್ ಬಂದಿದ್ದ. ಏಯ್ ಈ ಅಲ್ಕಟ್ಟ ಏನೇನ್ ಪಾಪ ಮಾಡೋನೆ ಲೀಸ್ಟ್ ಓದು ಅಂದ. ಮುಂದಕ್ಕೆ ಹಿಂಗೆ ಕಂಟಿನ್ಯೂ ಮಾಡಿದ್ರೆ ಭಾರಿ ಕರ್ಮ ಅನುಭವಿಸ್ಬೇಕಾಗತ್ತೆ ಉತ್ಸಾರು ಅಂದ. ಏ ಅಲ್ಕಟ ಅಪ್ಪಾಜಿ, ಯಾರೋ ವಿಗ್ರಹ ಕದಲ್ಸವನ್ ಕಣೋ. ಮೋಸ ಟೋಪಿ ಹಾಕವ್ ನಿನ್ಗೆ, ಅದ್ರ ಕೆಳಗೆ ತಟ್ಟಸಿ ಹಾಕಣದ ಸರಿಯಾಗಿ ನಾಮ ಹಾಕವನ್ ಕಣದೆ ನಿನ್ಗೆ. ಏಯ್ ಆ ಮಿನಿಸ್ಟರ್ಗಳು ಹಂಚೋ ದುಡ್ಡು ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳಿ? ಆ ಸೋಮಾರಿ ನನ್ನ ಮಕ್ಕಳು. ಏಯ್ ನಾಳೆ ದಿವಸ ಬೆಳಿಗ್ಗೆ ಎಲ್ಲಾ ಪೇಪರ್ನಾಗೂ ಈ ಸುದ್ದಿ ಬರ್ಬೇಕು. ಓಕೆ. ಯಾವನ್ ದುಡ್ಡು ಕದ್ದವನೇ ನನ್ನ ಹತ್ರ ಬರ್ಬೇಕು. ಮುಗೀತು, ನಮ್ಮ ಆಯ್ಸ್ ಮುಗೀತು. ನೀರ್ ಗಿಳಿದ್ಮೇಲೆ ಚಳಿ ಯಾಕೆ, ಭಯ ಯಾಕೆ? ಹೇಗೆ ಪಂಡ್ರಂಗ ಬೈಕೆ ಒದ್ದೆ ಆಗಿ ಹೋಗ್ಬಿಟ್ಟಿದ್ದೆ. ಕೃಷ್ಣ, ನಾವೀಗ ನನ್ನ ಮಕ್ಕಳ ಐಡಿಯಾನ ಕೆಡಿಸ್ಬೇಕು. ಅದಕ್ಕೆ ಯಾರಾದ್ರೂ ಬಲಿಪಶು ಬೇಕಲ್ಲ.